ನನ್ನ ಹೆಸರು ತಿರುಪತಿ ತಿಮ್ಮಣ್ಣ ಒಡ್ಡರ್, ಸೆಕೆಂಡ್ ಚಿಗಳ್ಳಿಯವನಾಗ. ನಾನು ಸರ್ಕಾರಿ ಪ್ರೌಢಶಾಲೆ ಚಿಗಳ್ಳಿ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯನಾಗಿದ್ದು, ನಮ್ಮ ಶಾಲೆಯಲ್ಲಿ ದಾಸಪ್ಪ ಎ ಅವರು ಹಲವಾರು ಅವ್ಯವಹಾರಗಳು. ದಾಸಪ್ಪ ಎ ಅಂದ್ರೆ ಸಹ ಶಿಕ್ಷಕರು, ಹಿಂದಿನ ಪ್ರಭಾರಿ ಶಿಕ್ಷಕರು ಆದಾಗ ಅವರು CC ಕ್ಯಾಮ್ರಾದಲ್ಲಿ ಹಣ, ಆಮೇಲೆ ವಿಕೋ ಕ್ಲಬ್ಬಿನ ಹಣ ಮತ್ತು ಶಾಲಾ ವಿಕಲಚೇತನ ಹಣ, ಆಮೇಲೆ ಮತ್ತು ಕ್ಯಾಮ್ರಾ ತಂದಿದ್ದೇವೆ ಅಂತಂದು ಕೆಲವು ಎಲ್ಲ ಹಣಗಳನ್ನು ಬಳಸಿದ್ದಾರೆ. ಅವುಗಳ ವೋಚರ್ಗಳ ಸತಿಗೆ ಇಲ್ಲ. ಅವೆಲ್ಲನೂ ನಾವು ತಿಳಿದಾಗ ಈ ಶಿಕ್ಷಕರು ಇಷ್ಟೆಲ್ಲ ಶಾಲೆಯಲ್ಲಿ ಅವ್ಯವಹಾರವನ್ನು ಮಾಡಿದ್ದಾರೆ ಅಂತ ಅಂದು ನಾವು ಡಾಕ್ಯುಮೆಂಟ್ಸನ್ನು ಎಲ್ಲ ನೋಡಿದಾಗ ಗೊತ್ತೈತೆ. ಅದರ ಜೊತೆ ಹಿಂದಿನ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಫಕೀರಪ್ಪ ಹುಲಿಯರು ಮತ್ತು ಮಾಮಲೇಶ್ ಪಾಟೀಲ್ ಮತ್ತು ಕಲ್ಮೇಶ್ ಕಿವಣ್ಣವರು ಇವರೆಲ್ಲರೂ ಇದ್ದಾಗ ಈ ಶಾಲಾ ಹಣವನ್ನು ತೆಗೆದು ದುರುಪಯೋಗವನ್ನು ಮಾಡಿಕೊಂಡಾಗ ನಾವು ಇವನು DDPI ಕಮಿಷನರಿಗೆ ಎಲ್ಲರಿಗೂ ಹಿಂದಿನಿಂದ ನಾನು ಹೋರಾಟವನ್ನು ಮಾಡ್ಕೊಬಂದು ಪ್ರಾಮಾಣಿಕವಾಗಿ ಈ ಮೇಲಿನ ಅಧಿಕಾರಿಗಳಿಗೆ 2 ವರ್ಷದಿಂದನೂ ಈ ಎಲ್ಲ ಅಧಿಕಾರಿಗಳಿಗೆ ನಾನು ಡಾಕ್ಯುಮೆಂಟ್ಸ್ಗಳನ್ನು ಕಳಿಸಿದೆ. ಅದಕ್ಕೆ ಉತ್ತರವನ್ನು ಸಿಗದೇ ಇದ್ದಾಗ ಮತ್ತೆ ನಾನು ಪದೇ DDPI ಕಮಿಷನರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಲೆಟ್ರನ್ನು ಕಳಿಸಿದಾಗ ಮತ್ತು ಆಗಿನ ಟೈಮ್ದಾಗ ಒಬ್ಬನೇ ಹೋರಾಟ ಮಾಡಿ ಮತ್ತು ಚಿಗಳಿ ಸಾರ್ವಜನಿಕರು ಸೇರಿ ಹೋರಾಟವನ್ನು ಮಾಡಿದಾಗ ಆವಾಗ ನಾನೇ ಮಾಡಿದ್ದು ತಪ್ಪು ಎಂದು ತಿಳಿದುಕೊಂಡ್ರು ಈ ಶಿಕ್ಷಕನು ಒಳ್ಳೆಯವ ಅಂತಂದು. ಮತ್ತು ತಾನು ಮಾಡಿದ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೆ ತೋರಿಸಿದಾಗ ಈ ಶಿಕ್ಷಕನು ಇಷ್ಟು ಅವ್ಯವಹಾರ ಮಾಡಿದ್ದಾನೆ, ಆದುದರಿಂದ ಇವನು ಇಲ್ಲಿ ಇರೋದೇ ಬೇಡ ಅಂತಂದು ಇಡೀ ಚಿಗಳ್ಳಿನ ಸಾರ್ವಜನಿಕರೇ ಇಲ್ಲಿಂದ ಬಿಟ್ಟು ನಮ್ಮ ಚಿಗಳ್ಳಿನ ಬಿಟ್ಟು ಈ ಬೇರೆ ಕಡೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋಣ ಅನ್ನೋ ಮಟ್ಟಿಗೆ ಬಂದರು. ಮತ್ತು ನಂತರ ನಮ್ಮ ದಲಿತ ಮುಖಂಡರಾದ ಚಿದಾನಂದ ಸಾಹೇಬರು ಇಲ್ಲ ಈ ಎಲ್ಲ ವಿಷಯಗಳನ್ನ ಹೇಳಿದಾಗ ಅವ್ರನ್ನ ಇಲ್ಲ ಅವ್ರಿಗೆ ಹೇಳಿದ್ವಿ ಇಂಥವೆಲ್ಲ ಅವ್ಯವಹಾರಗಳನ್ನು ಮಾಡಿದ್ದೇವೆ ಅಂತಂದು. ಆ ಚಿದಾನಂದ್ ಸರ್ಗೆ ಇವೆಲ್ಲ ಹೇಳಿದ್ವಿ, ಸರ್ ಇಷ್ಟೆಲ್ಲ ಅವ್ಯವಹಾರ ಮಾಡಿದ್ದೇವೆ ಅಂದ. ಇಷ್ಟೆಲ್ಲ ಅವ್ಯವಹಾರ ಮಾಡಿದಾಗ ಡ್ರೋನ್ ಕ್ಯಾಮ್ರಾವನ್ನು ತರಿಸಿ ಪ್ರತಿಭಟನೆ ಮಾಡುವಾಗ ನಾನೇ ಅವ್ರ ನಾನೇ ಇರ್ತೇನೆ ತಿರುಪತಿ ಮಾಡೋಣ ಪ್ರತಿಭಟನೆ ಅಂದ. ಅವರು ಮತ್ತು IB ತಹಸೀಲ್ದಾರ್ ಆಫೀಸಿನವರಿಗೆ ಪ್ರತಿಭಟನೆ ಮಾಡಿದಾಗ ನಮ್ಮ ಕುಟಗೆ ಬಂದು ಪ್ರತಿಭಟನೆಯನ್ನು ಮಾಡಿದರು. ಇಂಥ ಅವ್ಯವಹಾರ ಮಾಡಿದ ಶಿಕ್ಷಕ ನಮ್ಗೆ ಇಲ್ಲಿ ಇರೋದೇ ಬೇಡ, ಅವನ್ನ ಟ್ರಾನ್ಸ್ಫರ್ ಮಾಡೋಣ, ಬೆಂಗಳೂರಿಗೆ ಹೋಗಿ ಅವ್ರನ್ನ ಸಸ್ಪೆಂಡನ್ನು ಮಾಡ್ಸೋಣ ಅಂತ ಹೇಳಿ ಅವರೇ ನಮ್ಮ ಕುಟಗೆ ಸಾಥ್ ಕೊಟ್ಟು ಪ್ರತಿಭಟನೆಗೆ ಬಂದರು. ಈಗ ನಮ್ಮ ಮುಖಂಡರಾದ ಅವರು ಎಲ್ಲ ಒಬ್ಬ ದಲಿತ ಮುಖಂಡ, ಅವನಿಗೆ ಅನ್ಯಾಯ ಆಗಿದೆ, ಅವ್ರನ್ನ ಅಮಾನತುಗೊಳಿಸಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು, ನಾವು ಪ್ರತಿಭಟನೆ ಮಾಡೋಣ ಅಂತಂದು 26ನೇ ತಾರೀಕು ದಿನ ನಾವು ಪ್ರತಿಭಟನೆ ಮಾಡುತ್ತೇವೆ ಸರ್ಕಾರಿ ಪ್ರೌಢಶಾಲೆ ಹೈಸ್ಕೂಲ್ ಅಂತೇಳಿ ಅಂತಂದು ಹೇಳಿದರು. ಹೌದು, ಪ್ರತಿಭಟನೆ ಮಾಡೋಕೆ ನಾನು ಒಬ್ಬ ದಲಿತ ಆದಾಗ ನೀವು ದಲಿತರಿಗೆ ಅನ್ಯಾಯ ಆಗಿದೆ ಪ್ರತಿಭಟನೆ ಮಾಡೋಣ ಅಂತ ಹೇಳಿದ್ರಿ. 16 ವರ್ಷ ಒಬ್ಬ ದಲಿತ ಮಹಿಳೆ ಅಡುಗೆ ಮಾಡೋ ಒಬ್ಬ ಮಹಿಳೆಯನ್ನು ನಿರ್ದಾಕ್ಷಿಣ್ಯವಾಗಿ ಈ ಶಿಕ್ಷಕ ಏನು ವಿಚಾರ ಮಾಡದೆ ಅವ್ರನ್ನ ಶಾಲೆಯಿಂದ ತೆಗೆದು 4 ಜನ ಅಡಿಗೆಯರನ್ನ ಹೊರಗೆ ಹಾಕಿದ್ರು. 16 ವರ್ಷ ಕಡಿಮೆ ದುಡ್ಡು ಮಾಡಿದ್ದ ಅವರು ಅವ್ಯವಹಾರ ಮಾಡಿದಾರ ಅಂತಂದು ಹೇಳಿದರು. ಈಗ ತಾನು ಅವ್ಯವಹಾರ ಮಾಡಿದಾನಲ್ಲ, ಆ ವ್ಯವಹಾರ ಮಾಡಿದ ಅಂತ ಅವನು ಏನಿಲ್ಲ, ಅವನ ಆದೇಶ ಪ್ರಕಾರ ಅಮಾನತು ಮಾಡಿದ್ದಾರೆ. ಅವನು ಅವ್ಯವಹಾರ ಮಾಡಿಲ್ಲ ಅಂತಂದ್ರೆ ಅಮಾನತು ಮಾಡ್ತಿದ್ದಿಲ್ಲ. ಅದು ಮುಂದಿನ ಆದೇಶದವರೆಗೆ ಅಮಾನತು ಆಗಿದ್ದಾನೆ, ಮುಂದಿನ ಆದೇಶ ಇಲ್ಲ ಅವನು ಅವ್ಯವಹಾರ ಮಾಡಿಲ್ಲ ಅಂತಂದ್ರೆ ಮುಂದೆ ನ್ಯಾಯ ಸಿಗುತ್ತೆ. ಅವ್ರು ಬೇರೆ ಕಡೆ ಹೋರಾಟ ಮಾಡಲಿಲ್ಲ, ಶಾಲೆ ಹೈಸ್ಕೂಲ್ ಅಂತೇಳಿ ಬಂದು ನಮ್ಮ ಮಕ್ಕಳು SLC ಮಕ್ಕಳು ಎಕ್ಸಾಮ್ ಇದೆ, ನಮ್ಮ ಚಿಗಳಿ ಪ್ರೌಢಶಾಲೆಗೆ ಗೌರವಕ್ಕೆ ಧಕ್ಕೆ ಬರುತ್ತೆ, ಮಕ್ಕಳ ಎಜುಕೇಷನ್ಗೆ ಹಾಳಾಗುತ್ತೆ, ಇವರು ಪ್ರತಿಭಟನೆ ಮಾಡಿದ್ದಾರೆ. ಆದುದರಿಂದ ಪ್ರತಿಭಟನೆ ಅವರು ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡುವುದಿಲ್ಲ. ಮತ್ತು ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿಭಟನೆ ಮಾಡುವುದರಿಂದ ನಾವು ದಲಿತರು ಇದ್ದೇವೆ, ನಾವು ದಲಿತರು ಶಾಲಾ SDMCಯವರು ಇಡೀ ಚಿಗಳಿ ಊರವರು ಸೇರಿ ನಾವು 26ನೇ ತಾರೀಕಿಂದನೇ ಪ್ರತಿಭಟನೆ ಮಾಡುತ್ತೇವೆ. ನೀವು ಪ್ರತಿಭಟನೆ ಮಾಡಲಿಕ್ಕೆ ಬಂದರೆ ನಾವು ಅದೇ ಪ್ರತಿಭಟನೆ ಮಾಡ್ತೇವೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ನಾವು ಪೊಲೀಸ್ ಸ್ಟೇಷನ್ ಶಿಕ್ಷಣಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ದೇವೆ. ನಾವು ಪೊಲೀಸ್ ಸ್ಟೇಷನ್ಗೆ ಲೆಟರ್ ಕೊಟ್ಟಿದ್ದೇವೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ. ಮತ್ತು ಸರ್ ಈ ರೀತಿ ಆಗುತ್ತೆ ಸಮಸ್ಯೆ ಅಂದ ನಾವು ಪ್ರತಿಭಟನೆಯಿಂದ. ಆದುದರಿಂದ ಇಲ್ಲ
ಅವ್ರಿಗೆ ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಿಮಗೂ ನಾವು ಪರ್ಮಿಷನ್ ಕೊಡೋದಿಲ್ಲ. ಶಾಲಾ ಅಭಿವೃದ್ಧಿ ಸಮಿತಿ ಇದೆ ಮತ್ತು ಅಲ್ಲಿ ಶಾಲೆಯ ವಾತಾವರಣ ಹಾಳಾಗುತ್ತದೆ ಎಂದು ಹೇಳಿದ್ದಾರೆ. ಆದುದರಿಂದ ನಾವು ಅವ್ರು ಹೇಳಿದ್ದಕ್ಕೆ ಅಷ್ಟೇ ಬಂದಿದ್ದೀವಿ. ಮತ್ತು ಸರ್ಗೆ ಹೇಳಿದ್ದೇವೆ, ನಾವು ಪ್ರತಿಭಟನೆ ನಾವು ಮಾಡಿದರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸರ್. ಮತ್ತು ನೀವೇನಿಲ್ಲ ನಮ್ಮ ಶಾಲೆಯ ಶಿಕ್ಷಕರಿಗಾಗಲಿ ಹೆಡ್ ಮಾಸ್ಟ್ರಿಗಾಗಲಿ ಅಲ್ಲಿ ಅವರಿಗೆ ನೀವು ರಕ್ಷಣೆ ಕೊಡಬೇಕು ಅಂತಂದು ಹೇಳಿದ್ದೇವೆ. ಇಲ್ಲ, ಖಂಡಿತವಾಗಿ ನಾವು ರಕ್ಷಣೆ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಆದುದರಿಂದ ಏನಿಲ್ಲ, ಇಷ್ಟೆಲ್ಲ ವ್ಯವಹಾರ ಆಗಿದ್ದು ಕುಲಂಕುಷವಾಗಿ ನಮ್ಮ ಮುಖಂಡರು ಬಂದು ನೀವು ವಿಚಾರಣೆ ಮಾಡಿ ದಾಖಲಾತಿಗಳನ್ನು ಅದರಲ್ಲಿ ಅವರು ಇಲ್ಲ ನಾನು ಒಳ್ಳೇನು ಮಾಡಿದ್ದೇನೆ ಅಂತಂದು ಅವರು ಸತ್ಯ ಇದ್ದರೆ ಆ ಸತ್ಯ ಪರವಾಗಿ ನಾವು ಬೇಕಾದ್ರೆ ಹೋರಾಟ ಮಾಡುತ್ತೇವೆ. ಅವ್ರು ಅನ್ಯಾಯ ಮಾಡಿದ್ದಾರೆ ಅಂದರೆ ನೀವು ಪ್ರತಿಭಟನೆ ಮಾಡಬಾರದು. ಇಷ್ಟೆಲ್ಲ ಅನ್ಯಾಯ ಮಾಡಿದರೆ ಈ ಶಿಕ್ಷಕನ ವಿರುದ್ಧ ನಾವು ಮಾಡೋದು ಬೇಡ ಅಂತಂದು ಕೈ ಬಿಡ್ಬೇಕಂದು ನಮ್ಮ ದಲಿತ ಮುಖಂಡರಾದ ಚಿದಾನಂದ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಿ. ಚಿದಾನಂದ ನಮ್ಮ ದಲಿತ ರಕ್ಷಣಾ ವೇದಿಕೆಯ ಸಂಚಾಲಕರಾದ ನಮ್ಮ ಚಿದಾನಂದ ಸರ್ ನಾನು ಸಣ್ಣಕ್ಕಿದ್ದಾನು ನೋಡಿದ್ದೇನೆ. ನಮ್ಮ ತಾಲೂಕಿನ ಪ್ರತಿಯೊಂದಕ್ಕೂ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಅವರು ಮುಂಡಗೋಡ ತಾಲೂಕಿನಲ್ಲಿ ಬೇರೆ ನಮ್ಮ ಜಿಲ್ಲೆಗಳಲ್ಲಿ ಅವರಿಗೆ ದೊಡ್ಡ ಗೌರವ ಇದೆ. ಅವರು ಚಿದಾನಂದ ಸರ್ ಅಂತಂದರೆ ಭಾರಿ ಒಳ್ಳೆಯವರು ಅಂತಂತಾರೆ. ಇಂಥವೆಲ್ಲ ಇದ್ದು ನಾವು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದೇವೆ ಸಣ್ಣಕ್ಕಿದ್ದಾಗ. ಈಗೂ ಅವ್ರ ಮೇಲೆ ಗೌರವನೇ ಇದೆ. ಈ ಗೌರವ ನಾವು ಏನಿಲ್ಲ, ಇನ್ನು ಮುಂದಾದರೂ ಅವ್ರು ಗೌರವ ಕೊಡ್ತೇವೆ. ಇವೆಲ್ಲ ವಿಷಯಗಳನ್ನ ತಿಳಿದು ಅವರು ಇದು ನಾವು ಹೇಳಿದ್ದು ಸತ್ಯ ಅಂತಂದರೆ ಅವ್ರಿಗೆ ಪ್ರತಿಭಟನೆ ಮಾಡಬಾರ್ದು, ಸತ್ಯಾಸತ್ಯ ಅನ್ಸೋ ತಿಳ್ಕೊಂಡು ಇದು ಮಾಡ್ಬೇಕು. ಅವ್ರಿಗೆ ನಾವು ಈಗ ಆದರೂ ಗೌರವ ಕೊಡ್ತೇವೆ ಅಂತಂದು ನಾನು ಹೇಳಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ.